ಸೃಷ್ಟಿಯ ಬಗ್ಗೆ ಪರೀಕ್ಷಿತರು ಪ್ರಶ್ನೆ ಮಾಡಿದಾಗ ಶುಕಾಚಾರ್ಯರು ವಿಸ್ತೃತವಾಗಿ ವಿವರಣೆಯನ್ನು ನೀಡ್ತಾ ಇದ್ದಾರೆ. ಭಗವಂತ ಚತುರ್ಮುಖನನ್ನು ತನ್ನ ನಾಭಿ ಕಮಲದಲ್ಲಿ ಸೃಷ್ಟಿ ಮಾಡಿದ. ಬ್ರಹ್ಮದೇವರು ಸ್ವಯಂಭುವ ಮನುವನ್ನು ಶತರೂಪೆಯನ್ನು ಸೃಷ್ಟಿ ಮಾಡಿದರು. ಆ ಸ್ವಯಂಭುವ ಅಂದರೆ ಸ್ವಯಂಭುವಿನ ಮಗನಾದ ಸ್ವಯಂಭುವ ಮನು ಶತರೂಪೆಯರ ದಾಂಪತ್ಯದಲ್ಲಿ 5 ಮಕ್ಕಳಾದರು. 3 ಜನ ಹೆಣ್ಮಕ್ಕಳು, ದೇವಹೂತಿ, ಆಕೂತಿ, ಪ್ರಸೂತಿ ಅಂತ. 2 ಗಂಡು ಮಕ್ಕಳು, ಉತ್ಥಾನಪಾದ, ಪ್ರಿಯವೃತ ಅನ್ನೋದನ್ನು ನಿನ್ನೆ ನೋಡಿದ್ದೇವೆ. ದೇವಹೂತಿಯ 9 ಜನ ಹೆಣ್ಮಕ್ಕಳಲ್ಲಿ ಒಬ್ಬಳು ಅನಸೂಯ ಅಂತ. ಅದನ್ನು ಅತ್ರಿ ಅನ್ನುವಂತಹ ಮಹಾಜ್ಞಾನಿಗೆ ಮದುವೆ ಮಾಡಿಕೊಡ್ತಾರೆ. ಅದರಲ್ಲಿ ಭಗವಂತ ದತ್ತನಾಗಿ ಅವತರಿಸ್ತಾನೆ. ಆತ್ಮ ಈಶ ಬ್ರಹ್ಮ ಸಂಭವಾನ್ ಅಂತ ಭಾಗವತ ಹೇಳುತ್ತೆ. 3 ಜನ ಮಕ್ಕಳು, ಒಂದು ದತ್ತ, ಆಮೇಲೆ ಆತ್ಮ ದತ್ತ ಅಂದರೆ ಭಗವಂತನೇ ದತ್ತನಾಗಿ ಬರ್ತಾನೆ. ಆಮೇಲೆ ಬ್ರಹ್ಮದೇವರಿಗೆ ಅವತಾರ ಇಲ್ಲ, ಚಂದ್ರನಿಂದ ಸೇರಿಕೊಂಡು ಬರ್ತಾರೆ. ದೂರ್ವಾಸರು ರುದ್ರದೇವರ ಅವತಾರ. ಹೀಗೆ 3 ಜನ ಮಕ್ಕಳು, ದೂರ್ವಾಸರು ದತ್ತಂ ದೂರ್ವಾಸಸಂ ಸೋಮಂ ಆತ್ಮೇಶ ಬ್ರಹ್ಮ ಸಂಭವಾನ್ ಅಂತ ಭಾಗವತ ಹೇಳುತ್ತೆ. ಎಂತಹ ಭಾಗ್ಯ ನೋಡಿ! ಆ ಪರಂಪರೆಯಲ್ಲಿ ಭಗವಂತನೇ ಅವತರಿಸಿದ. ಇದಕ್ಕಿಂತ ದೊಡ್ಡ ಭಾಗ್ಯ ಮತ್ತೇನು ಬೇಕು? ಮನೆಯ ಸೌಭಾಗ್ಯ ಅಂತಂದರೆ ಮಕ್ಕಳು ಚೆನ್ನಾಗಿರುವುದು. ದೇವರೇ ಚೆನ್ನಾಗಿರುವ, ದೇವರೇ ಅವತರಿಸಿದ ಅಂತಂದರೆ ಇದಕ್ಕಿಂತ ದೊಡ್ಡ ಭಾಗ್ಯ ಬೇಡ. ನಾವು ದೇವರಲ್ಲಿ ಸಂತಾನ ಕೇಳಬೇಕು, ಬೇಡ ಅಂತೇನೂ ಅಲ್ಲ, ಕೇಳಲೇಬೇಕಾದ್ದು. ಆದರೆ ಸತ್ಸಂತಾನ ಕೇಳಬೇಕು. ಅದರಲ್ಲಿಯೂ ಮಹಾತ್ಮರು ದೇವರು ಬರ್ತಾರೆ ಅಂತಂದರೆ ಅದಕ್ಕಿಂತ ಇನ್ನೇನು ನಾವು ಕೇಳಬೇಕಾಗಿಲ್ಲ. ಹಾಗೆ ಕೇಳಬೇಕಂತೆ, ದೇವರಂಥವರನ್ನು ಮಕ್ಕಳನ್ನು ಕೇಳಬೇಕಂತೆ. ಹಾಗಾಗಿ ಆ ಸ್ವಯಂಭುವ ಮನುವಿನ ಪರಂಪರೆಯಲ್ಲಿ ದತ್ತನಾಮಕನಾದ ಭಗವಂತ ಮೂರ್ತಿಮತ್ತಾಗಿ ಅವತರಿಸುವಂಥದ್ದನ್ನು ಭಾಗವತ ಹೇಳುತ್ತೆ. ಅದೇ ರೀತಿಯಾಗಿ ಆಕೂತಿಯ ಮಗನಾಗಿ ಯಜ್ಞನಾಗಿ ಭಗವಂತ ಅವತರಿಸ್ತಾನೆ. ಅದೇ ರೀತಿಯಾಗಿ ಪ್ರಸೂತಿ, ಅಲ್ಲಿ ಸತಿ, ಅಲ್ಲಿ ಸಂತಾನ ಇರುವುದಿಲ್ಲ. ಮುಂದೆ 2 ಗಂಡು ಮಕ್ಕಳು. ಆ 2 ಗಂಡು ಮಕ್ಕಳಲ್ಲಿ ಉತ್ಥಾನಪಾದನ ಪರಂಪರೆ, ಅದರಲ್ಲಿ ಸುನೀತಿಯ ಮೊದಲನೆಯ ಹೆಂಡತಿಯಲ್ಲಿ ಮಗನಾಗಿ ಧ್ರುವ ಅವತರಿಸ್ತಾನೆ. ಧ್ರುವ ಭಗವಂತನ ಅಪರೋಕ್ಷವನ್ನು ಪಡೆದ ಮಹಾಜ್ಞಾನಿಯಾಗಿ ಬರ್ತಾನೆ. ನಾವು ಮಕ್ಕಳನ್ನು ಹಾಗೆ ಕೇಳಬೇಕು. ಜ್ಞಾನಿಯಾದ ಸತ್ಸಂತಾನ ಬೇಕು ಅಂತ ನಾವು ಕೇಳಬೇಕು. ಇಡೀ ಜಗತ್ತನ್ನು ಬೆಳಗುವ ವಂಶವನ್ನು ಮಗು ಕೇಳಬೇಕು. ಧ್ರುವ ತಾರೆಯಾಗಿ ಇವತ್ತೂ ಮೆರೀತಾನೆ ಅನ್ನೋದನ್ನು ಭಾಗವತ ಉಲ್ಲೇಖ ಮಾಡ್ತದೆ. ಧ್ರುವ ಅಂದರೆ ಪರ್ಮನೆಂಟ್ ಅಂತ ಅದಕ್ಕೆ ಅರ್ಥ. ಹಾಗಾಗಿ ಶಾಶ್ವತವಾದ ಮಗುವನ್ನು ಪಡಿತಾನೆ. ಹೀಗೆ ಉತ್ಥಾನಪಾದನ ಪರಂಪರೆ. ಅದರಲ್ಲಿ ಅಂಗ ಅಂತ ಒಬ್ಬ ಒಳ್ಳೆಯ ರಾಜ ಬರ್ತಾನೆ. ಅಂಗ ಅಂದರೆ ನಮ್ಮ ಕೈ ಕಾಲು. ರಾಜನನ್ನು ಎಷ್ಟು ಪ್ರೀತಿಸ್ತಿದ್ರು ಜನ ಅಂತಂದರೆ ಅಂಗ. ನಮ್ಮ ಅಂಗವನ್ನು ಯಾವುದನ್ನೂ ನಾವು ಉಪೇಕ್ಷೆ ಮಾಡೋದಿಲ್ಲ. ಯಾವುದಕ್ಕೆ ತೊಂದರೆ ಬಂದರೂ ಅಯ್ಯೋ ಅಂತ ನಾವು ಅಳುತ್ತೇವೆ. ನಾವು ಕೈ ಇರಲಿ, ಕಾಲಿರಲಿ, ಯಾವುದೇ ಇರಲಿ, ಅದು ಕಾಲು, ಅದು ಕಳಪೆ, ಅದಕ್ಕೆ ದೋಷ ಬಂದರೆ ಬರಲಿ ಅಂತ ಇಗ್ನೋರ್ ಮಾಡೋ ಹಾಗಿಲ್ಲ. ಹೇಗೆ ನಮ್ಮ ಅಂಗವನ್ನು ನಾವು ಪ್ರೀತಿಸ್ತೇವೆ, ರಾಜನನ್ನು ಅಂಗ ಅಂತ ಅಷ್ಟು ಪ್ರೀತಿಯಿಂದ ಜನ ಕಾಣ್ತಿದ್ರು. ಆ ಅಂಗನಿಗೆ ವೇನ ಅಂತ ಒಬ್ಬ ಮಗ ಬರ್ತಾನೆ. ತಾಯಿಯ ದೋಷದಿಂದ ಕೆಟ್ಟ ಮಗ, ದುರ್ಬುದ್ಧಿಯ ಮಗ ಹುಡ್ತಾನೆ. ಎಷ್ಟು ದುರ್ಬುದ್ಧಿಯವ ಅಂತಂದರೆ, ಚಿಕ್ಕ ಮಕ್ಕಳು ಹುಟ್ಟಿದರೆ ಆ ಮಗುವನ್ನು ಎತ್ತಿಕೊಂಡು ನೀರಿಗೆ ಹಾಕಿಬಿಡೋದು. ಆ ವಿಲ ಅಂತ ಈಗ ಒದ್ದಾಡೋದನ್ನು ನೋಡಿ ಖುಷಿ ಪಡೋದು. ಎಂಥ ಜನ ಇರ್ತಾರೆ ನೋಡಿ. ರಾಜನ ಮಗ ಹೀಗಾದರೆ ರಾಜ ತಲೆ ಎತ್ತಿ ತಿರುಗಾಡೋದಾದರೂ ಹೇಗೆ ಕೇಳ್ತಾರಂತೆ. ಏನು ವೇನಾ, ಎಂತಹ ಕೆಟ್ಟ ಕೆಲಸ ಮಾಡಿದ್ದೀ, ಮಗುವನ್ನು ನದಿಗೆ ಎಸೆದ್ಬಿಟ್ಟಿದ್ದೀ, ಹೇಗೆ ಅಂತ. ಏನು ಉತ್ತರ ಕೊಡ್ತಿದ್ದ ಗೊತ್ತಾ ಅವನು? ನೋಡಿ, ನಿಮ್ಮ ಮಗುವಿಗೊಂದು ಈಜಾಡಲಿಕ್ಕೂ ಬರೋದಿಲ್ವಾ? ಈಗ ಹುಟ್ಟಿದ ನಾಯಿ ಮರಿ ಈಜಾಡ್ತದೆ,
ಮಗನಿಗೆ ಈಜಾಡಲಿಕ್ಕೆ ಬರೋದಿಲ್ವಾ ಎಂಥದ್ದು ಅಂತ ಇಷ್ಟು ಕೆಟ್ಟದಾಗಿ ಮಾತಾಡುವ ಒಬ್ಬ ಮಹಾಪಾಪಿ ವೇನ ಪುಟ್ಟ ಮಗುವಾಗಿಲ್ಲಿಂದ ಇಂತಹ ಕೆಲಸವನ್ನು ಮಾಡ್ತಿದ್ದ. ಅಂಗನಿಗೆ ರಾಜನಿಗೆ ತಲೆ ಎತ್ತಲಿಕ್ಕಾಗಲಿಲ್ಲ. ಹಾಗಾಗಿ ಅವನು ರಾತೋರಾತ್ರಿ ಪಲಾಯನ ಮಾಡಿದ ಅಂತ ಹೇಳುತ್ತೆ. ಮಗನಿಂದಾಗಿ ತಲೆ ಎತ್ತಲಿಕ್ಕಾಗದೆ ಊರು ಬಿಟ್ಟ ಅಂತ. ಕೊನೆಗೆ ಅರಾಜಕ ಆಯಿತು. ಯಾರನ್ನಾದರೂ ಸಿಂಹಾಸನದಲ್ಲಿ ಕೂಡಿಸಬೇಕು. ಕೊನೆಗೆ ವೇನನನ್ನೇ ಕೂಡಿಸ್ತಾರಂತೆ ಋಷಿಮುನಿಗಳು. ಎಲ್ಲ ಹೇಳಿದರು, ಈ ಪಾಪಿ ಸಿಂಹಾಸನದಲ್ಲಿ ಕೂತರೆ ಕೆಟ್ಟ ಆಡಳಿತ ದುರಾಡಳಿತ ಬರ್ತದೆ, ದೇಶ ಹಾಳಾಗಿ ಹೋಗ್ತದೆ ಅಂತ. ಕಳ್ಳನ ಕೈಯಲ್ಲಿಯೇ ಬಿಗದ ಕೈ ಕೊಟ್ಟರೆ ಸೇಫ್ ಅಂತ ಹೇಳ್ತಾರೆ. ವೇನ ಪಾಪಿ, ಅವನ ಕೈಯಲ್ಲಿಯೇ ಆಡಳಿತದ ಸೂತ್ರ ಕೊಟ್ಟರೆ ಚೆನ್ನಾಗಿರ್ತದೆ ಅಂತ. ಆದರೂ ಆ ದುಶ್ಚಟ ಬಿಡಲಿಕ್ಕಾಗಲಿಲ್ಲ. ಕೆಟ್ಟ ರೀತಿಯಲ್ಲೇ ರಾಜ್ಯ ಆಡಳಿತ, ಯಜ್ಞಯಾಗಗಳಿಗೆ ಬ್ಯಾನ್, ಮನೆಯಲ್ಲಿ ದೇವರ ಪೂಜೆ ಮಾಡಲಿಕ್ಕಿಲ್ಲ, ಗಂಟೆ ನಗಾರಿ ಬಾರಿಸಲಿಕ್ಕಿಲ್ಲ. ಇಡೀ ಜಗತ್ತಿಗೆ ನಾಸ್ತಿಕ್ಯಮಯವನ್ನಾಗಿ ಮಾಡಿದ. ಋಷಿಮುನಿಗಳಿಗೆ ಮತ್ತೆ ನೋಡಿದರು, ಇದು ಅನ್ಯಾಯ ಆಯ್ತಲ್ಲ, ಧರ್ಮನೇ ಇಲ್ಲ ಅಂದರೆ ದೇಶ ಉಳಿಯುವುದು ಹೇಗೆ ಅಂತ ತೀರ್ಮಾನ ಮಾಡಿ ಬರೀ ಹುಂಕಾರದಿಂದ ವೇನನನ್ನು ಭಸ್ಮ ಮಾಡ್ತಾರೆ. ಎಂಥ ಶಕ್ತಿ ನೋಡಿ! ಅವರಿಗೆ ಸಿಂಹಾಸನದಲ್ಲಿ ಕೂಡಿಸುವ ಶಕ್ತಿಯೂ ಇತ್ತು ತಪಸ್ಸಿಗೆ. ಬೇಡ ಅಂತಂದರೆ ಅವನನ್ನು ಕೊಲ್ಲುವ ಶಕ್ತಿಯೂ ಇತ್ತು. ಮಂತ್ರಕ್ಕೆ ಅಷ್ಟು ತಾಕತ್ತಿದೆ ಅಂತ ಹೇಳ್ತಾರೆ. ಯಾವ ಮಂತ್ರ ನಾವು ಜಪ ಮಾಡ್ತೇವೆ ಶ್ರದ್ಧೆಯಿಂದ ಮಾಡಿದರೆ ಅದು ಫಲಿಸ್ತದೆ. ಆ ಮಂತ್ರದ ಮೇಲೆ ನಮಗೆ ಶ್ರದ್ಧೆ ಇರಬೇಕು, ಅದರ ಮೇಲೆ ಪ್ರೀತಿ ಗೌರವ ಆದರಗಳಿರಬೇಕು. ಅಷ್ಟು ಇಟ್ಟುಕೊಂಡು ನಾವು ಮಾಡಿದರೆ ಅದು ಮನನಾಥ ತ್ರಾಯತೆ ಇತಿ ಮಂತ್ರ ಅಂತ. ಋಷಿಮುನಿಗಳು ಅಷ್ಟು ಸಿದ್ಧರಾದ್ದರಿಂದ ಅವನು ಸಂಹಾರ ಮಾಡುವ ಶಕ್ತಿ ಬಂತು. ಮತ್ತೆ ದೇಶ ಅರಾಜಕ ಆಯಿತು. ಸಿಂಹಾಸನದಲ್ಲಿ ಯಾರನ್ನು ಕೂಡಿಸುವುದು ಅಂತ ಮತ್ತೆ ಚಿಂತೆ ಆದಾಗ ಆ ಋಷಿಮುನಿಗಳ ಪಾದಬುಡಕ್ಕೆ ಬಂತು, ಒಬ್ಬ ರಾಜನನ್ನು ಹುಡುಕಿ ಕೊಡಿ. ಅದು ಪರಂಪರೆ ಇರ್ತದೆ, ಜೀನ್ಸ್ ಇರುತ್ತೆ ನೋಡಿ, ಅದರಲ್ಲಿ ಆ ಶಕ್ತಿ ಇರ್ತದೆ. ಆಡಳಿತ ಮಾಡತಕ್ಕಂತಹ ತಾಕತ್ತು ಆ ಜೀನ್ಸಲ್ಲಿ ಇರ್ತದೆ. ನಾವು ನೋಡ್ತೇವೆ, ಅಪ್ಪನ ಗುಣ ಮಕ್ಕಳಲ್ಲಿ ನಾವು ಕಾಣ್ತೇವೆ, ನಾವು ಅಜ್ಜನ ಗುಣ ಮೊಮ್ಮಕ್ಕಳಲ್ಲಿ ನಾವು ನೋಡ್ತೇವೆ. ಒಳ್ಳೆಯ ಆಟಗಾರ ಅಂತಾದರೆ ಅವನ ಮಗನೂ ಕೂಡ ಒಳ್ಳೆಯ ಆಟಗಾರನಾಗಿ ಬರ್ತಾನೆ. ಒಳ್ಳೆಯ ಸಂಗೀತಗಾರ ಅಂತಾದರೆ ಹುಟ್ಟಿನಿಂದ ಕಂಠದಲ್ಲಿ ಆ ಸಂಗೀತ ಕುಣಿತಾ ಇರ್ತದೆ. ಹಾಗೆಯೇ ರಾಜನ ಮಗ ಅಂತಂದರೆ ಆ ರಾಜಕೀಯ ತುಂಬಿ ತುಳುಕುತ್ತದೆ ಅಂತ. ಹಾಗೆ ಏನು ಮಾಡಬೇಕು? ಈಗ ರಾಜನ ಮಕ್ಕಳೇ ಇಲ್ಲಲ್ಲ, ವೇನನಿಗೆ ಮಕ್ಕಳೇ ಇಲ್ಲಲ್ಲ ಅಂತಾದಾಗ ಆ ವೇನನ ಹೆಣ ಇತ್ತು, ಅದನ್ನು ತೈಲದಲ್ಲಿ ಹಾಕಿ ಇಟ್ಟಿದ್ದರು ಋಷಿಮುನಿಗಳು. ಅವನ ಅಂಗಗಳನ್ನು ಮಥನೆ ಮಾಡಿದಾಗ ಅಲ್ಲಿ ಪೃಥು ಅನ್ನತಕ್ಕಂತಹ ಒಬ್ಬ ಶ್ರೇಷ್ಠನಾದಂತಹ ರಾಜ ಬರ್ತಾನೆ. ಎಂತಹ ತಂತ್ರಗಳು ನೋಡಿ! ಒಂದು ಮಗು ಹುಟ್ಟಬೇಕಾದ್ರೆ ಹೆಣ್ಣು ಗಂಡು ಬೇಕು, ಅದನ್ನು ಭಾಗವತ ಅಲ್ಲಗಳಿತ್ತದೆ. ಬರೀ ವೇನನ ತೊಡೆಯನ್ನು ಜ್ಞಾನಿಗಳು ಮಥನೆ ಮಾಡಿದರೆ ಅದರಿಂದ ಒಂದು ಮಗು ಹುಟ್ಟಿತು ಅಂತ ಭಾಗವತ ಹೇಳುತ್ತೆ. ಇದು ವಿಚಿತ್ರವಾದಂತಹ ಸೃಷ್ಟಿಯ ಪ್ರಕ್ರಿಯೆಯನ್ನು ವಿವರಿಸಿದೆ. ತಂತ್ರಗಾರಿಕೆ ಅಪರೂಪದ್ದು ಭಾಗವತದಲ್ಲಿ ಉಲ್ಲೇಖಿತ ಆಗಿದೆ. ಪೃಥು ಅವನ ಸಿಂಹಾಸನದಲ್ಲಿ ಕೂಡಿಸ್ತಾರೆ. ಅವನನ್ನು ಜನ ಮಂದಿ ಮಾಗದರು ಅಂತಿದ್ದಾರೆ, ಹೊಗಳಲಿಕ್ಕೆ ಶುರು ಮಾಡಿದರು. ರಾಜಸ್ಥಾನದಲ್ಲಿ ಹೊಗಳಲಿಕ್ಕೆಂತಲೇ ಕೆಲವು ಜನ ಇರ್ತಾರೆ, ಅವರಿಗೆ ಸಂಬಳ ಅಷ್ಟೇ, ಹೊಗಳುವುದು ಒಂದೇ ಕೆಲಸ. ಪೃಥು ಸಿಂಹಾಸನದಲ್ಲಿ ಕೂತರೆ ಹೊಗಳಲಿಕ್ಕೆ ಶುರು ಮಾಡಿದರಂತೆ. ಎಂತಹ ಸಾಮರ್ಥ್ಯ ನಿಂದು ಹಾಗೆ ಹೀಗೆ ಅಂತ. ಪೃಥು ಶು ಅಂತ ಹೇಳ್ದ, ಹೊಗಳಬೇಡಿ ಅಂತ ಹೇಳ್ದ. ಏನು ಹೊಗಳ್ತೀರಿ? ನಾನು ಈಗ ಬಂದದ್ದಷ್ಟೇ, ಸಿಂಹಾಸನದಲ್ಲಿ ಕೂತದ್ದಷ್ಟೇ, ನಾನು ಏನೂ ಮಾಡಲಿಲ್ಲ, ಮತ್ತೇನು ಹೊಗಳ್ತೀರಿ? ಇಲ್ಲ, ನೀವು ಹೊಗಳಲೇಬೇಕು, ನಮಗೆ ಧರ್ಮ ಅದು, ನಿಮ್ಮ ಧರ್ಮ ಅಲ್ಲ, ಇದು ಅಧರ್ಮ ಅಂತ ಹೇಳಿದ. ಸುಳ್ಳು ಹೇಳೋದು ಅಧರ್ಮ ಅಂತ. ರಾಜನಲ್ಲಿ ಇದ್ದ ಗುಣವನ್ನು ಹೇಳಬೇಕು ಹೊರತು ಇಲ್ಲದಿದ್ದದನ್ನು ಏನು ಹೊಗಳ್ತೀರಿ ನೀವು? ನಾನು ಏನಾದರೂ ದಕ್ಷ ಆಡಳಿತ ಕೊಟ್ಟರೆ ಆಮೇಲೆ ಹೊಗಳಿ ಅಂತ. ಇಲ್ಲ, ನಮಗೆ ಸಂಬಳ ಕೊಡೋದೇ ಹೊಗಳುವುದಕ್ಕೆ ಅಂತ. ಪೃಥು ಹೇಳಿದ, ನಿಮಗೆ ಸಂಬಳ ಸ್ಯಾಂಕ್ಷನ್ ಮಾಡಿದ್ದೇನೆ, ಹೊಗಳೋದು ನಿಲ್ಲಿಸಿಬಿಡಿ ಅಂತ ಹೇಳಿದ. ಸುಳ್ಳು ಸುಳ್ಳು ಹೇಳಿ ಹೊಗಳಿಸಿಕೊಳ್ಳುವುದಕ್ಕಿಂತ ಅವನಿಗೆ ಸಂಬಳ ಕೊಟ್ಟು ಅವರಿಗೆ ಜೀವನೋಪಾಯವನ್ನು ವ್ಯವಸ್ಥೆ ಮಾಡಿದ ಅಂತ ಭಾಗವತ ಹೇಳುತ್ತೆ. ಯಾರಾದರೂ ಹೊಗಳಿದರೆ ಹಾಗೆ ಹೇಳಬೇಕಂತೆ, ನನ್ನಲ್ಲಿ ಇದ್ದದ್ದನ್ನು ಹೊಗಳ್ತೀರಾ, ಇಲ್ಲದಿದ್ದದ್ದನ್ನು ಹೊಗಳ್ತೀರಾ ಅಂತ. ನಮ್ಮಲ್ಲಿ ಏನಿಲ್ಲ, ಏನಿದ್ರೂ ಒಳಗಿದ್ದ ಆ ಭಗವಂತ ಸ್ವಾಮಿ ಅಂತರ್ಯಾಮಿಯಾದವ
ನಮ್ಮಿಂದ ಮಾಡಿಸಿತ್ತು. ಏನು ಕ್ರೆಡಿಟ್ ಇದ್ದರೂ ಆ ದೇವರಿಗೆ ಹೋಗಿ ಸಲ್ಲಬೇಕಾದ್ದು. ದೇವರ ಕರುಣೆ ಇರುವಷ್ಟು ಕಾಲ ಇಷ್ಟು ಮಾಡಲಿಕ್ಕೆ ಸಾಧ್ಯ. ಅವನ ಕರುಣೆ ತಪ್ಪಿದರೆ ನಾವು ಏನೂ ಮಾಡಲಿಕ್ಕಾಗುವುದಿಲ್ಲ. ಏನು ಪ್ರಶಂಸೆ ಇದ್ದರೂ ಆ ಒಳಗಿದ್ದ ಸ್ವಾಮಿಗೆ ಅಂತ ನಾವು ಬಿಟ್ಟುಕೊಡಬೇಕು ಅನ್ನೋದನ್ನು ಪೃಥ್ವಿನಿಂದ ನಾವು ಕಲಿಬೇಕಾದ್ದು. ಭಾಗವತ ಅದನ್ನು ಕಲಿಸಿಕೊಟ್ಟಿದೆ. ಪೃಥು ಸಿಂಹಾಸನವನ್ನು ಏರಿದಾಗ ಮತ್ತೆ ದಾರಿದ್ರ್ಯ ಬರಗಾಲ ತುಂಬಿತಂತೆ. ಎಲ್ಲ ಕಡೆ ಅನ್ನ ಅನ್ನ ಅಂತ ರಾಜನ ಹತ್ರ ಅಂಗಲಾಚಿ ಬೇಡ್ತಾರೆ. ಹೇಗಿರ್ಬೋದಲ್ವಾ? ಅಪ್ಪನಿಗೆ ಉದ್ಯೋಗ ಇಲ್ಲ, ಅಮ್ಮನಿಗೆ ಆರೋಗ್ಯ ಇಲ್ಲ, ಮನೆ ತುಂಬ ಮಕ್ಕಳು. ಅವಳು ಬಂದು ಅಮ್ಮನ ಹತ್ರ ಅಮ್ಮ ಅನ್ನ ಬೇಕು, ಹಸಿವಾಗುತ್ತೆ ಅಂತ ಹೇಳಿದ್ರೆ ಅಮ್ಮನ ಕರುಳು ಹೇಗಿರ್ತದೆ ಒಂಥರ ಆಲೋಚನೆ ಮಾಡಿ. ಇಲ್ಲ ಅಂತ ಹೇಳಲಿಕ್ಕಾಗತ್ತಾ? ನಮ್ಮ ಮಕ್ಕಳು ಕೊಡೋಣ ಅಂತಂದರೆ ಒಳಗೆ ಕೋಣೆಯೊಳಗೆ ಅಕ್ಕಿ ಬುಟ್ಟಿಯಲ್ಲಿ ಏನೂ ಇರುವುದಿಲ್ಲ. ಹೇಗಿರ್ಬೋದು ಒಂದು ಸ್ಥಿತಿ. ಪೃಥ್ವಿನ ಆಡಳಿತ ಕಾಲದಲ್ಲಿ ಹಾಗಾಯಿತು ಅಂತ ಭಾಗವತ ಹೇಳುತ್ತೆ. ಕೊಡಬೇಕು ಮಕ್ಕಳಿಗೆ, ಜನ ಕೇಳ್ತಾರೆ, ಹಸಿವು ನೀರಡಿಕೆಯನ್ನು ನೀಗಿಸಬೇಕು, ಏನು ಮಾಡಬೇಕು? ತಕ್ಷಣ ಸುಮ್ಮನೆ ಕೊಡಲಿಲ್ಲ ಅಂತೆ. ತಕ್ಷಣ ಸ್ಪಂದನೆ ಮಾಡಿದ ಅಂತೆ. ನಮಗೆ ಬೇಕಾದ ವ್ಯವಸ್ಥೆ ಭೂಮಿಯಿಂದ ಬರಬೇಕು. ಭೂಮಿಗೆ ವಸುಧಾ, ವಸುಂಧರ ಇದೆಲ್ಲ ಹೆಸರುಗಳು. ವಸು ಅಂದರೆ ಸಂಪತ್ತು, ವಸುಧಾ ಅಂತ ಭೂಮಿಗೆ ಹೆಸರು. ಯಾಕೆಂತಂದರೆ ಸಂಪತ್ತಿನ ಆಕಾರ ಭೂಮಿ. ಎಲ್ಲ ಸಂಪತ್ತುಗಳು ಇರುವುದು ಭೂಮಿಯ ಒಳಗೆ. ದೇವತೆಗಳು ತಮ್ಮ ಸ್ಟೋರ್ ರೂಮ್, ತಮ್ಮ ಸ್ವಿಸ್ ಬ್ಯಾಂಕ್ ಭೂಮಿಯನ್ನು ಮಾಡಿದ್ದಾರಂತೆ. ದೇವತೆಗಳ ಸಂಪತ್ತೆಲ್ಲ ಇರುವುದು ಈ ಭೂಮಿಯಲ್ಲಿ. ಹಾಗಾಗಿ ಪೃಥು ಮಹಾರಾಜ ಆ ಭೂಮಿಯನ್ನು ಹೇಳ್ತಾನೆ, ಕೊಡು, ನಿನ್ನ ಗರ್ಭದಲ್ಲಿ ಬಚ್ಚಿಟ್ಟ ಸಂಪತ್ತನ್ನು ಕೊಡು ಅಂತ. ಭೂಮಿ ಕೈ ಮುಗಿದು ಹೇಳುತ್ತೆ ಪೃಥುವಿನ ಹತ್ರ, ನೀನು ಕರುವನ್ನು ಕಳುಹಿಸು, ಅದನ್ನು ಕರೆ, ಬೇಕಾದ್ದನ್ನು ಸ್ವೀಕಾರ ಮಾಡು ಅಂತ. ಹಾಗೆ ಭೂಮಿಯಿಂದ ಯಾರ್ಯಾರಿಗೆ ಏನೇನು ಬೇಕು ಅದೆಲ್ಲವನ್ನು ಕರೆದು ಒಂದು ಹಸುವನ್ನು ಹೇಗೆ ಕರೆದು ಹಾಲು, ಮೊಸರು, ಬೆಣ್ಣೆ, ತುಪ್ಪ ಪಡೀತೇವೆ, ಹಾಗೆ ಯಾರ್ಯಾರಿಗೆ ಏನೇನು ಬೇಕು ಅದನ್ನೆಲ್ಲ ಕೊಡಿಸಿದ ಮಹಾರಾಜ ಪೃಥು. ನಾವು ಮನೆಯಲ್ಲಿ ಆ ಪೃಥುವನ್ನು ನೆನಪಿಸಿಕೊಳ್ಬೇಕಂತೆ. ಪೃಥುವಿನ ಅನುಗ್ರಹ ನಮಗಿದ್ದರೆ ಅದು ಪೃಥು ಅಂದರೆ ದೊಡ್ಡದಾಗ್ತದೆ ಅಂತೆ. ಪೃಥು ವಿಸ್ತಾರೆ ದೊಡ್ಡದಾಗ್ತದೆ ಅಂತೆ. ನಾವು ಏನು ಕೃಷಿಯೋ ಮಾಡಲಿಕ್ಕೆ ಹೊರಟರೆ ಅದೆಲ್ಲ ಸಮೃದ್ಧವಾಗಿ ನಮಗೆ ಸಿಗ್ತದೆ ಅಂತೆ ಪೃಥುವಿನ ಅನುಗ್ರಹದಿಂದ. ಪೃಥು ದೇವರಲ್ಲ, ಅವನ ಒಳಗಿದ್ದ ಆ ಭಗವಂತನ ಅನುಗ್ರಹದಿಂದಾಗಿ ಎಲ್ಲವನ್ನೂ ಪಡೀಲಿಕ್ಕೆ ಸಾಧ್ಯ ಅನ್ನೋದನ್ನು ಭಾಗವತ ಉಲ್ಲೇಖ ಮಾಡುತ್ತೆ. ಅವನು 100 ಯಾಗ ಮಾಡಬೇಕು ಅಂತ ಹೊರಟ. 99 ಯಶಸ್ವಿಯಾದ ಯಾಗ. 100ನೇ ಯಾಗ ಮಾಡುವಾಗ ಇಂದ್ರ ತಡೆಯುತ್ತಾನೆ. ಯಾಕೆಂದರೆ 100ನೇ ಯಾಗ ಮಾಡಿದರೆ ಅವನು ಶತಕ್ರತು. 100ನೇ ಯಾಗ ಮಾಡಿದಾಗ ಇಂದ್ರ ಪದವಿ ಅವನಿಗೆ ಬಿಟ್ಟುಕೊಡಬೇಕು. ಹಾಗಾಗಿ ಇಂದ್ರ ಆ ಕುದುರೆಯನ್ನು ಅಪಹಾರ ಮಾಡಿದಾಗ ಪೃಥು ಸಿಟ್ಟಿನಿಂದ ತನ್ನ ಮಕ್ಕಳನ್ನು ಕಳುಹಿಸಿಕೊಡ್ತಾನೆ. ಆ ಮಕ್ಕಳನ್ನು ಯುದ್ಧದಲ್ಲಿ ಇಂದ್ರ ಅಡಗಿ ಕೂತು ಗೆಲ್ತಾನೆ. ಕೊನೆಗೆ ನಮ್ಮ ದೇವರೇ ಬಂದು ಪೃಥುವನ್ನು ಸಮಾಧಾನ ಮಾಡ್ತಾನೆ. ಪೃಥು ಇಂದ್ರನನ್ನು ಕ್ಷಮಿಸ್ತಾನೆ. ಇಂದ್ರ ಹೇಳ್ತಾನೆ ತಪ್ಪಾಯಿತು ಅಂತ ಹೇಳ್ತಾನೆ. ಯಾಗವನ್ನು ನಿಲ್ಲಿಸ್ತಾನೆ ಪೃಥು. ಅವರಿಗೆ ಸನಕಾದಿಗಳು ಬಂದು ಉಪದೇಶ ಮಾಡುವ ಘಟ್ಟ ಇದೆ. ಒಬ್ಬ ರಾಜ ಹೇಗಿರಬೇಕು ಅನ್ನೋದನ್ನು ಭಾಗವತ ಹೇಳಿತು. ಏನು ಮಾಡಲಿಕ್ಕೂ ಸಮರ್ಥ, ಆದರೆ ಅಷ್ಟೇ ತಾಳ್ಮೆ, ಇನ್ನೊಬ್ಬರು ಹೇಳಿದ್ದನ್ನು ಕೇಳುವಂತಹ ಸಹನಾಶಕ್ತಿ ಅದು ಸಹಜವಾಗಿತ್ತು. ಒಬ್ಬ ರಾಜನಿಗಿರಬೇಕಾದಂತಹ ಸದ್ಗುಣಗಳು ಇದು. ಸಾಮಾನ್ಯವಾಗಿ ಒಂದು ಅಧಿಕಾರ ಬಂದಾಗ ಇನ್ನೊಬ್ಬರು ಹೇಳಿದ್ದನ್ನು ಕೇಳುವ ಮನಸ್ಥಿತಿ ನಮ್ಮಲ್ಲಿ ಇರುವುದಿಲ್ಲ. ನನಗೆ ಹೇಳಲಿಕ್ಕೆ ನೀನು ಯಾರು ಅನ್ನುವ ಉನ್ಮತ್ತತೆ, ಮತಾಂಧತೆ ನಮ್ಮಲ್ಲಿ ತುಂಬಿಕೊಂಡಿರ್ತದೆ. ಪೃಥು ಅದಕ್ಕೆ ಅಪವಾದ ಅನ್ನೋದನ್ನು ಭಾಗವತ ಉಲ್ಲೇಖ ಮಾಡ್ತದೆ. ಆ ಪೃಥುವಿನ ಪರಂಪರೆಯಲ್ಲಿ ಪ್ರಾಚೀನ ಬರೆಯಿಸು ಅನ್ನುವ ಒಬ್ಬ ರಾಜ ಬರ್ತಾನೆ. ಅವನು ಯಾಗಗಳನ್ನು ಮಾಡ್ತಾನೆ. ನಾರದರ ಉಪದೇಶದಿಂದಾಗಿ, ಪುರಂಜನೋಪಾಖ್ಯಾನದಿಂದಾಗಿ ಅವನು ಪರಿವರ್ತಿತ ಅದನ್ನು ಚತುರ್ಥ ಸ್ಕಂದ ಭಾಳ ಸುಂದರವಾಗಿ ವಿಶ್ಲೇಷಣೆ ಮಾಡಿದೆ.